ಮಾಡ್ಕೊಂಡ್ರೆ ಚಿಕನ್ ಮಿಸ್ ಮಾಡ್ಕೊಂಡ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಮದುವೆ ಫಂಕ್ಷನಿಗೆ ಹೊರಟಿದ್ದೀವಿ. ನನ್ನ ಚಿಕ್ಕಪ್ಪನ ಮಗಳದ್ದು ಮದುವೆ. ಸೊ ಹಾಗಾಗಿ ಹೀಗೆ ರೆಡಿಯಾಗಿ ನಾನು ನನ್ನ ಕಸಿನ್ಸ್ ಎಲ್ಲ ಒಂದು ಕಾರಲ್ಲಿ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇನ್ನೊಂದು ಕಾರಲ್ಲಿ ಬಂದಿದ್ದಾರೆ. ಇವಾಗ ನಾವು ಮದುವೆ ಹಾಲ್ ಹತ್ರ ರೀಚ್ ಆಗಿದ್ದೀವಿ. ಇದು ಪೇಡೂರ್ ಹತ್ರ ಇರೋದು ಬಂಟರ ಭವನ. ಇಲ್ಲಿ ಇವತ್ತು ಮದುವೆ. ಸುಸ್ತಾಯ್ತು ನಂಗೆ. AC ಕಾರ್ ಅಂದ್ರೆ ಆತೇ ಇಲ್ಲ, ಸುಸ್ತಾಗಿ ಹೋಯ್ತು. Hi beautiful girls, what is this? ನನ್ನ ಮಗಿಗೆ ಆ ಸರ ಅಲ್ಲ ಎಲ್ಲಿದ್ದಿದ್ದು? ಅಡ್ಡಿಲ್ಲ, ಮಗಿಗೆ ಒಳ್ಳೆ ಬುದ್ಧಿ ಹಂಗೆ ಬಂದದೆ. ಮಗಿಗೆ ಅಲ್ಲ ಒಳ್ಳೆ ಬುದ್ಧಿ. ಮೊಮ್ಮಸ್ ಹೇಳ್ತೀನಿ, ತೋರ್ಸಬೇಡ. ನೀಲವತ್ತಿನ ತೋರ್ಸೋಣ. ಹಾಯ್ ಫ್ರೆಂಡ್ಸ್, ನಾಚಿಕೆ ಹಬ್ಬನೇ ಹೇಳೋಕೆ? ನಾಚಿಕಿಲ್ಲ, ಅವಳೆ ಮಾಡ್ತಾಳೆ. ನೀನು ವಿಡಿಯೋ ಎಲ್ಲ ಮಾಡ್ತೀವಿ ಮಾರೈತಿ? ಸುಮ್ಮನೆ ನಾನು ನಿಜವಾಗ್ಲೂ ಯೂಟ್ಯೂಬ್ ಮಾಡ್ತೀನಿ. ಸುಮ್ಮನೆ ಬೋರ್ ಆದಾಗ ಅಲ್ಲೆಲ್ಲ ಕೂದಲೆಲ್ಲ ಆಗ್ತಿಲ್ಲ. ಮೈ ಮೇಲೆ ಹಾಕೋ, ಪ್ಯಾಂಟಿಗೆ ಪಾಗಿ ಪ್ಯಾಂಟಿಗೆ ಹಾಕ್ತಾಳೆ. ಇದು ಓಪನ್ ಮಾಡೋದು ಕಷ್ಟ. ಯಾವಳ ನಾವು ಓಪನ್ ಮಾಡ್ತೀವಿ. ಯಾವಳ ಅವಳು ಹುಡುಗಿ ಜೋಕು ತಂದ್ಕೊತಾವಳೆ. ಇದು ವಿಡಿಯೋದಲ್ಲ ಹೇಳ್ತೀಯಲ್ಲ. ಯಾವಳ ಅವಳು ಹುಡುಗಿ ದೇವ್ಕು ತಂದ್ಕೊತಾವಳೆ. ಈಗ ಚಿಪ್ಸ್ ಮಾಡಿ ಪಾಪಂಗೆ ತಗೊಂಡೋಗೋದಾಗ ನೀನು ಮೈಸೂರಿಗೆ. ಪಾಪ ರಜೆ ದಿವಸ ಎಣ್ಣೆಗೆ ಹಾಕ್ಬಿಟ್ಟು ತಿನ್ನಾಯ್ತಾ? ಮಕ್ಕಳೆಲ್ಲ ಕೆಲಸ ಮಾಡೋದು. ಇವತ್ತು ಯಾವ್ದು? ಇವತ್ತು ನಮ್ಗೆ ಲೇಬರ್ಸ್ ಡೇ ಅಂತನಾ? ಬೋರ್ ಆಗ್ತಿದ್ದಲ್ಲ, ಮೊಬೈಲ್ ಕಾಂಬೋ ಬದಲು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಮ್ಗೆ ಎಷ್ಟು. ಗುರ್ತು ದಿವಸನೇ ನಾನು ಗುರುವಾರ ಹುಟ್ಟಿದ್ದ ಇತ್ತಾ? ಬುಧವಾರ ಹುಟ್ಟಿದ. ಅದು ಒಳ್ಳೆ ಬುದ್ಧಿ ಬಂದಿತ್ತಲ್ಲ, ಮೊಬೈಲ್ ನೋಡಿದೆ ಕೆಲಸ ಮಾಡಕ್ ಬಂದಿದ್ದಾಳೆ ಇತ್ತ. ನಾನು ಆಫ್ ಮಾಡ್ಕೊಟ್ಟಿದ್ದಲ್ಲ. ಹೌದಲ್ಲ, ನಮ್ಗೂ ಬೋರ್ ಆಗುತ್ತಲ್ಲ, ನಿಮ್ಗೂ ಹೆಲ್ಪ್ ಮಾಡೋಣ ಅಂತ ನಾವು ಬರ್ಬಾರ್ದಾ? 7 ವರ್ಷಕ್ಕೆ ನಾವೇನು ಕೆಲಸ ಮಾಡಕ್ ಆಗಲ್ವಾ? ಅಜ್ಜಿ ನೀನು ಹೇಳಿದ್ಲಲ್ಲ, ಅದನ್ನೇ ಇವತ್ತು ಟಾಂಗ್ ಕೊಟ್ಟಿಯ. ಕೆಲಸ ಮಾಡೋರು ಕೀಟ್ಲೆ ಮಾಡಲ್ಲ, ಕೀಟಲೆ ಯಕ್ಷಿ. ಸ್ವಲ್ಪ ಓಪನ್ ಅಲ್ಲೆಲ್ಲ ಅಲ್ಲೆಲ್ಲ ಉದ್ಬೇಡ. ಮಣ್ಣ ಇಟ್ಕೊಂತ ತೊಳೆದು ನಾನು ಸಹ ಕೆಳಗೆಲ್ಲ ಹಾಕ್ತೀನಿ. ಅವಳೇನ್ ಮಾಡ್ತಾಳ ಅದನ್ನ ನೀನೇ ಮಾಡ್ಬೇಕಾ? ಹಾ, ಮಾಡ್ತೀನಿ. ಭಾರಿ ಆಗೋಯ್ತು ನಿಂದು ಕೆಲಸ. ಮಾಡ್ತೀಯಂತೆ ಆಟ ಆಡ್ತೀಯಲ್ಲ. ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಕೈಯಲ್ಲೇ. ನಿಮ್ ಸುಂದರವಾದ ಟೀತ್ ತೋರಿಸಿ. ಇಷ್ಟು ಚೆನ್ನಾಗಿರೋ ಹಲ್ಲಿರೋ ಕಾರಣ ಏನು ನಿಮ್ಗೆ? ಏನ್ ತಿಂದ್ರಿ? ನಿನ್ ತಲೆ ತಿಂದೆ. ಖಾಲಿ ಆಯ್ತಿನ್ನ ಮಾತಾಡ್ತಾರೆ. ಹೆಣ್ಣು ಕಾಮಿಡಿ ಅಮ್ಮ, ಒಂದು ಒಚ್ಚಿ ಕೊಡ. ಒಚ್ಚಿ ಕೊಡ ಅಂದ್ರೆ ಏನ್ ಹಿಂಗ್ ನೀ ಸ್ಕೂಲಲ್ಲಿ ಯಾವ್ದಾದ್ರು ಮಕ್ಕಳು ನಿಂಗೆ ಏಯ್ ಇಪ್ತಾ ನಿನ್ನ
ಬಾರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ನೀನೇನು ಮಾಡ್ತೀಯ ಅವರಿಗೆ ರಿಟರ್ನ್? ನಾನು ನೀನು ಧೈರ್ಯ ಇದ್ರೆ ಬಾರ್ಸೋದೆ. ನನಗೂ ಬಾರ್ಸಕ್ ಗೊತ್ತು. ನೀನ್ ಜಾಸ್ತಿ ಕಿರ್ಚ್ಲು ಬೇಡ ಆಯ್ತಾ? ನಂಗೂ ಕಿರ್ಚಕ್ ಗೊತ್ತು. ಈ ತರ ಮಾತಾಡ್ತೀಯಾ? ಟೀಚರ್ ಏನಾದ್ರು ಬಾಯ್ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ನಮ್ಗೆ ಏನೂ ಭಯಲ್ವಾ? ಅಲ್ಲ, ಇನ್ ಕೇಸ್ ಹೇಳಿದ್ರು ಅನ್ಕೋ, ಟೀಚರ್ ಹೇಳಿದ್ರೆ ಬಾಯ್ ಮುಚ್ಕೊಂಡಿರಂತಂದ್ರೆ ಸುಮ್ಮನೆ. ಈಗ ಆಟ ಎಕ್ಸಾಂಪಲ್, ನಾನು ನನ್ನ ಟೀಚರು ನನ್ನ ಅಮ್ಮ ಅಂತ ಅನ್ಕೊಂಡೆ ಆಯ್ತಾ? ನಾನು ಅವ್ರಿಗೆ ಏನಂತ ಟೀಚರ್ ಫಸ್ಟ್ ನೀವು ಮುಸುಳು ನೋಡ್ಕೊಂಡಿದ್ದೀರಾ, ಮುಚ್ಕೊಂಡಿದ್ದೀರಿ ನೀವು. ಹಂಗೆಲ್ಲ ಹೇಳ್ತೀಯಾ ಟೀಚರಿಗೆ? ಸುಳ್ಳು ಹೇಳ್ತೀಯಾ? ಹಂಗೆಲ್ಲ ಹೇಳ್ತೀಯ ಟೀಚರಿಗೆ? ಬಾಳ್ ಮಿಲ್ಕೊಂಡು ಸುಮ್ಮ ಕೂತ್ಕೊಂತೀಯ ತಾನೇ? ಟೀಚರ್ ಹಂಗೆಲ್ಲ ಹೇಳ್ತೀಯ ಮಗ್ನೆ? ಟೀಚರಿಗೆ ಹಂಗೆ ಯಾವತ್ತು ಹೇಳಲ್ಲ, ದಮ್ಮಿಲ್ಲ. ಇಲ್ಲ ಅಮ್ಮ ಎದುರುಗಡೆ ನಾಟಕ ಮಾಡ್ತೀಯಲ್ಲ? ದಮ್ಮೇ ಇಲ್ಲ ನನಗೆ. ಅದು ಟೀಚರ್ ನೀರು ಇಟ್ಕೊಡ್ಬೇಕ ಅದ್ರೊಳಗೆ ಹೋಗಿ ತೆಗಿ. ಒಂದ್ ತಗೊಬನ್ನಿ, ಶೇಡ್ ತಗೊಬನ್ನಿ ಹೋಗಿ. ಪೀಸಸ್ ಅಜ್ಜಿ ಒಂದ್ ಶೇಡ್. ಮ್ಯಾಣ ಎಲ್ಲ ಮುಟ್ಕೊ ಬರ್ಬೇಡಿ, ಅಂಗಿ ಎಲ್ಲ ಮಾಡ್ಕೋಬೇಡಿ, ಮತ್ತೆ ಡ್ರೆಸ್ ಚೇಂಜ್ ಮಾಡಲ್ಲ. ಮತ್ತೆ ಮ್ಯಾಣ ಹಿಡಿದ್ರು ಮಾತಿಲ್ಲ. ನಾನಂತೂ ಹಿಡ್ಸ್ಕೊಂಡೇ ಇಲ್ಲ. ಅಮ್ಮ ಇಚ್ಚಿ ಬಾ ತಕೊಳ್ಳಿ. ನಾನಿನ್ನ వచ్చి ಅಯ್ಯೋ ಇಲ್ಲ ನೋಡಲ್ಲ. ಅಂದೇಂತೂ ಅಷ್ಟಕ್ಕೂ ಹಿಡ್ದ ಇಲ್ಲ. ಅದ್ರ ಮೇಲೆ ಬಿದ್ದಿದೆ. ವಾವ್, ಎಕ್ಸ್ಟ್ರಾ ಬಂದಿದ್ರೆ ಇಲ್ಲ ಕಡಿಮೆ ಇನ್ನೊಂದ್ಸತಿ ಕೇಳಿದ್ರೆ ಮತ್ತೆ ನಿನ್ಗೆ ಅಂತ ಕುಂಡಿ ಬಾರ ಆಗಿದೆನಾ? ಮಣಿ ಮೇಲೆ ಇಡಕ್ಕಾಗಲ್ಲ ಕುಂಡಿನ. ಕುಂಡಿ ಹಂಗ್ ಕೂತಿದ್ಯಲ್ಲ ಒಳ್ಳೆ ಕಾಕ ಮಾಡಾರಂಗೆ. ಹಾಗೆ ಅಕ್ಕಂಗೆ ತಗೊಂಡು ಹೋಗ್ಬೇಕಂತ ಹಲಸಿನಕಾಯಿ ಚಿಪ್ಸ್ ಮಾಡುವ ಅಂತೇಳಿ ನಾವು ಹಲಸಿನಕಾಯಿನ ಎಲ್ಲ ಸೀಳ್ಬಿಟ್ಟು ಸ್ವಲ್ಪ ಅದನ್ನು ಸೆಕೆ ಬರೆಸ್ಬಿಟ್ಟು ಒಲೆಯಲ್ಲಿ ಅದನ್ನು ಬಿಸಿಲಿಗೆ ಇಟ್ಟು ಫಸ್ಟ್ ಟೈಮ್ ಟ್ರೈ ಮಾಡೋದಿದು. ಹೇಗೆ ಬರ್ತದೋ ಏನೋ ಗೊತ್ತಿಲ್ಲ. ಹಾಗೆ ಒಂದು ಕಡೆ ಹಲಸಿನಕಾಯಿ ಎಲ್ಲ ಸೀಳಿದ್ದು ಬೇಯ್ತಾ ಉಂಟು, ಇನ್ನೊಂದು ಕಡೆ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತವೆ. ಹಲಸಿನಕಾಯಿ ಬೀಜ ಹಾಗೆ ಬಸಳೆ ಸೊಪ್ಪು ಎಲ್ಲ ಹಾಕಿ ಸಾಂಬಾರು ಸಖತ್ತಾಗುತ್ತೆ ಇದು ಸಾಂಬಾರು. ಇನ್ನು ಹಲಸಿನಕಾಯಿದೆಲ್ಲ ಆದಮೇಲೆ ಸಾಂಬಾರು ಕೂಡ ಮಾಡಬೇಕು. ಅಕ್ಕ ನೋಡಿ ಕೆಲಸ ಮಾಡ್ತಾಳೆ ಪಾಪ. ಮೈಸೂರಿಂದ ಬಂದು ಫುಲ್ ಕೆಲಸ ಇಲ್ಲೇ ಕೊಡ್ಬಂದು ಹಿಡ್ಕೊಂಡು ಹೋಗ್ತಾವಳೆ. ನಾವೆಲ್ಲ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಮಕ್ಕಳು ಆಟ ಆಡೋದ್ರಲ್ಲೇ ಬ್ಯುಸಿಯಾಗಿದೆ ನೋಡಿ. ಇಬ್ಬರು ಕೋಣೆಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಎಂಥದೋ ಆಟ ಆಡ್ತಾ ಇರ್ತಾರೆ. ಹಾಗೆ ಅಮ್ಮ ಎಲ್ಲವ ಹಲಸಿನಕಾಯಿ ಇದು ಚಿಪ್ಸ್ ಇದು ಕಟ್ ಮಾಡಿದುಂಟಲ್ಲ ಅದೆಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ತಂದು ಇಲ್ಲಿ ಹಾಕ್ತಾ ಇದ್ದಾರೆ ಬಿಸಿಲಿಗೆ ಒಣಗಿಸ್ಲಿಕ್ಕೆ. ನಾನು ಅದನ್ನೆಲ್ಲ ಸರಿ ಮಾಡಿದೆ. ಆಮೇಲೆ ನೋಡಿ ಮಧ್ಯಾಹ್ನ ಒಣಗಿಸಿ ಸಂಜೆ ತೆಗಿಯೋಷ್ಟೊತ್ತಿಗೆ ಈ ಥರ ಆಗಿದೆ. ಇನ್ನೂ ಒಂದು ಬಿಸಿಲಿಗೆ ಇದನ್ನು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಬೇಗ ಹಾಳಾಗುತ್ತೆ. ಇನ್ನು ಫ್ರೈ ಮಾಡಿದ್ಮೇಲೆ ನೋಡಬೇಕು ಯಾವ ಥರ ಟೇಸ್ಟ್ ಬರುತ್ತೆ. ತುಂಬ ದಿವಸ ಇಡೋದಾದರೆ ನೀವು ಹೀಗೆ ಮಾಡ್ಬೋದು. ಹಾಗೆ ಪಪ್ಪಾಯ ಇತ್ತು ಮರದಲ್ಲಿ, ಅಕ್ಕ ತೆಗಿತಾ ಇದ್ದಾಳೆ. ನಮ್ಮನೆಯಲ್ಲೇ ಆಗಿರೋ ಪಪ್ಪಾಯ ತುಂಬ, ನಾವು ಬಂದಮೇಲೆ ಸುಮಾರು ಪಪ್ಪಾಯ ಆಯಿತು, ತುಂಬ ಚೆನ್ನಾಗಿದೆ. ಹಾಗೆ ಇವಾಗ ಪ್ರಾಗ್ಯಂದು ಕೂಡ ಸ್ನಾನ ಆಯಿತು. ಆಮೇಲೆ ದೇವರಿಗೆ ಉದ್ಬತ್ತಿ ಇಟ್ಟು ಪೂಜೆ ಮಾಡ್ತಾ ಇದ್ದಾಳೆ. ಅವ್ರು ಹೋಗಲ್ಲ, ನಾವೇ ನೆನಪು ಮಾಡಿ ಹೇಳ್ತೀವಿ ದೇವ್ರಿಗೆ ಕೈ ಮುಗಿರಿ ಅಂತ. ಯಾಕಂದರೆ ಅಟ್ಲೀಸ್ಟ್ ಅವರು ನಮ್ಮ ಸಂಸ್ಕಾರ ಏನಿದೆ, ಸಂಪ್ರದಾಯ ಏನಿದೆ, ಅಟ್ಲೀಸ್ಟ್ ಅವರು ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವೇ ಹೇಳಿಲ್ಲ ಅವರಿಗೆ. ಏನು ಅಂದರೆ ಅವರು ದೇವರಿಗೂ ಕೈ ಮುಗಿಯಲ್ಲ, ಏನೂ ಮಾಡಲ್ಲ. ಸೊ ಹಾಗಾಗಿ ನಾವು ನೆನಪು ಮಾಡ್ತಾ ಇರಬೇಕು ಮಕ್ಕಳಿಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟರ್ ಹತ್ರ, ಡೆಂಟಿಸ್ಟ್ ಹತ್ರ. ಸೊ ಹಾಗಾಗಿ ಹೊರಟಿದ್ದೀನಿ. ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಫೈಟಿಂಗ್ ಎಲ್ಲ ಮಾಡಬೇಡಿ ಅಂತೇಳಿ. ಹಾಗೆ ಬರುವಾಗ ಅವರಿಗೆ ತಿಂಡಿ ತೊಗೊಂಡು ಬರ್ತೀನಿ, ಫೈಟಿಂಗ್ ಮಾಡಬೇಡಿ ಅಂತ ಹೇಳಿದೆ.
ಆಮೇಲೆ ನಾನು ಬಸ್ಸಲ್ಲಿ 9 o'clock ನನಗೆ ಅಪಾಯಿಂಟ್ಮೆಂಟ್ ಇತ್ತು. ನಾನು ಬರುವಾಗ ಒಂದು 9:05 ಆಯಿತು. ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಡಾಕ್ಟ್ರು ಕರೀತಾರೆ. ಹಾಗೆ ನಂದು ಈ ವೀಕ್ ಇದಾಯಿತು, ನೆಕ್ಸ್ಟ್ ವೀಕಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಸೊ ನಾನು ಇವಾಗ ರೋಡ್ ಹತ್ರ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೀದಾ ಇನ್ನು ಮನೆಗೆ ಹೋಗುವುದು. ಚಿಕನ್ ಮಿಸ್ ಮಾಡ್ಕೊಂಡ್ರೆ ಜ್ಯೂಸನ್ನು ಮಿಸ್ ಮಾಡ್ಕೊಂಡ್ರೆ ಸುಳ್ದಾಡ್ತೆ. ಹಾಗೆ ಮೊನ್ನೆ ಮಾಡಿದ್ದು ಹಲಸಿನಕಾಯಿದು ಚಿಪ್ಸ್ ನೋಡಿ ಈ ಥರ ಆಗಿದೆ. ಇವತ್ತೊಂದು ಟ್ರೈ ಮಾಡುವ ಹೇಗಾಗ್ತದೆ, ಟೇಸ್ಟ್ ನೋಡುವ ಅಂತೇಳಿ ಎಣ್ಣೆಗೆ ಹಾಕಿದ್ದೀನಿ ಸ್ವಲ್ಪ. ಮತ್ತು ಉಳಿದಿದ್ದೆಲ್ಲ ಅಕ್ಕಂಗೆ ತೊಗೊಂಡೋಗ್ಲಿಕ್ಕೆ ಪ್ಯಾಕ್ ಮಾಡಿದ್ದೀವಿ. ಫ್ರೈ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸಾಲ್ಟ್ ಎಲ್ಲ ಹಾಕಿ ನೋಡುವ ಹೇಗೆ ಟೇಸ್ಟ್ ಬರ್ತಂತ. ತುಂಬ ಚೆನ್ನಾಗಾಗಿದೆ, ಮಾಡಿ ಇಟ್ಕೋಬೋದಿಂತ ಈ ಥರ ಮಾಡಿ ತುಂಬ ದಿವಸ. ನೋಡಿ ಈ ಥರ ಆಗಿದೆ. ಇವಾಗ ಮಕ್ಕಳಿಗೆಲ್ಲ ಕೊಟ್ಟಿದ್ದೀನಿ, ಎಲ್ಲರೂ ಸೇರಿ ತಿಂತಾ ಇದ್ದಾರೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗೋಣ.